ಈಗಷ್ಟೇ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೆದು ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ. ದ್ವಾರಕೀಶ್ ಅವರ ಒಂದಷ್ಟು ನೆನಪುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಸಿನಿಮಾ ಒಂದು ಕನಸನ್ನು ಹೇಗೆ ಕಾಣಬೇಕು ಅಂತ ಒಂದು ದೊಡ್ಡ ದಾರಿಯನ್ನು ಸೃಷ್ಟಿ ಮಾಡಿಕೊಟ್ಟರು ದ್ವಾರಕೀಶ್ ಅವರು. ಎಷ್ಟೋ ಜನಕ್ಕೆ ಮುಂದಿನ ಪೀಳಿಗೆಗಳಿಗೂ ಅಷ್ಟೇ, ಯಾಕಂದರೆ ಆ ಕಾಲದಲ್ಲೇ ಒಂದು ದೊಡ್ಡ ಮಟ್ಟದ ಸಿನಿಮಾಗಳಲ್ಲಿ ಹೈ ಬಜೆಟ್ ಸಿನಿಮಾ ಆಗಲಿ, ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಆಗಲಿ, ಈ ಥರ ಈಗೇನು ಕನಸು ಕಾಣ್ತಿದ್ವಿ ಆ ಕನಸನ್ನು ಆಗಲೇ ಸಾಧಿಸಿ ತೋರಿಸ್ತಾರಂಥ ವ್ಯಕ್ತಿ ಅವರು. ಸೊ ಅವರು ನಿಮ್ಮ ಒಂದು ಸಿನಿಮಾ ಜನಕ್ಕೆ ಎಷ್ಟು ಸ್ಫೂರ್ತಿಯಾಗಿ ನಿಂತಿದ್ರು ಅಂತ? ಅವರು ಬಹಳ ಮುಖ್ಯವಾಗಿ ನನ್ನ ಮತ್ತು ಅವರ ವೈಯಕ್ತಿಕವಾದಂಥ ಬಾಂಧವ್ಯ ಭಾಳ ಗಟ್ಟಿಯಾದ್ದು, ಭಾಳ ವರ್ಷಗಳದ್ದು. ಆದರೆ ಅವರು ದ್ವಾರಕೀಶ್ ಅಂತ ಹೆಸರು ಕೇಳಿದ ತಕ್ಷಣವೇ ನಮಗೆ ಅವರ ಅನೇಕ ನೆನಪುಗಳು, ನಾನು ಅವ್ರ ಜೊತೆ ಅನೇಕ ನೆನಪುಗಳು ಬಂದು ಹೋಗುತ್ತೆ. ಕನ್ನಡಕ್ಕೆ ಹೊರದೇಶಗಳಲ್ಲಿ ಚಿತ್ರೀಕರಣ ಮಾಡೋದಾಗಲಿ, ಮತ್ತು ಅಷ್ಟು ಬಡ್ಜೆಟ್ನ ಸಿನಿಮಾಗಳು, ಮತ್ತು ಹೊರಭಾಷೆಯ ಅನೇಕ ಗಾಯಕಿಯರನ್ನ, ಸಂಗೀತ ನಿರ್ದೇಶಕರನ್ನ ಆ ಕಾಲಕ್ಕೆ ಕರ್ಕೊಂಡು ಬಂದು ಕನ್ನಡಕ್ಕೆ ಮಾಡಿದ್ದಾಗಲಿ, ಆಮೇಲೆ ಸಿನಿಮಾ ಪ್ರೀತಿ ನನ್ನಲ್ಲೂ ಅವರಲ್ಲಿ ವೈಯಕ್ತಿಕವಾಗಿ ನೋಡಿದ್ದೀನಿ, ಅವ್ರ ಜೊತೆ ಇದ್ದು. ಸೊ ಅಂಥ ಒಬ್ಬ ದೊಡ್ಡ ಘಟಾನುಘಟಿ. ಮತ್ತು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಹಿರಿಯರ ಮಾರ್ಗದರ್ಶನದ ಕೊರತೆ ಅಂತೂ ಇದೆ. ಅಂದರೆ ಚಿತ್ರಗಳ ವಾಣಿಜ್ಯವನ್ನು, ಇವತ್ತಿನ ವಾಣಿಜ್ಯ ಏನಿದೆ, ಇವತ್ತು ವಹಿವಾಟು ಏನಿದೆ ಕನ್ನಡ ಚಿತ್ರರಂಗದ, ಜಗತ್ತು ತಿರುಗಿ ನೋಡುವಂಥ ಈ ವಹಿವಾಟಿನ ಹಿಂದೆ ಇಂಥವರ ಶ್ರಮ ಇದೆ. ದ್ವಾರಕೀಶ್ ಅವರಂಥ ಶ್ರಮ ಇದೆ. ಅವರು ಆ ಕಾಲಕ್ಕೆ ಅಂಥ ಸಿನಿಮಾಗಳನ್ನು ಮಾಡಿ ನಮಗೆ ಚಿತ್ರರಂಗಕ್ಕೆ ಒಂದು ಇದನ್ನು ಹಾದಿ ಹಾಕಿಕೊಟ್ಟಂಥವ್ರು. ಅದೆಲ್ಲ ನೆನಪಾಗುತ್ತೆ. ಬಟ್ ನಾನು ಅವ್ರ ಜೊತೆ ಭಾಳಷ್ಟು ಸಿನಿಮಾ, ನಿಮಗೆ ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಜೊತೆಯಲ್ಲಿ. ಆಪ್ತಮಿತ್ರ ಆಗಲಿ, ಚೌಕ ಆಗಲಿ, ಚಾರುಲತಾ, ವಿಷ್ಣುವರ್ಧನ, ಆಯುಷ್ಮಾನ್ ಭವ, ಎಲ್ಲ ಸುಮಾರು ಸಿನಿಮಾಗಳು. ಹಂಗೆ ಒಂದು ಒಳ್ಳೆಯ ಒಡನಾಟ ಇತ್ತು. ನನ್ನ ಭಾಳ ಇಷ್ಟಪಡ್ತಿದ್ರು, ತುಂಬ ಇಷ್ಟಪಡ್ತಿದ್ರು. ಸರ್, ನಿಮ್ಮ ಚಿತ್ರ ಸಾಹಿತ್ಯವನ್ನು ಭಾಳ ತುಂಬ ಮುಕ್ತ ಖಂಡಿತದಿಂದ ಹೊಗಳ್ತಾ ಮಾತಾಡ್ತಾರೆ. ಅಪ್ಪ ಐ ಲವ್ ಯು ಸಾಂಗನ್ನು ಈಗಲೂ ಕೂಡ, ಯಾಕಂದರೆ ಅವ್ರ ತಂದೆ ಮಗನಿಗೆ ಬರ್ದಂಗೆ ಅಂತ ಸರ್ ಅನಿಸುತ್ತೆ. ಯಾಕಂದರೆ ಅವರಿಬ್ಬರ ಅವಿನಾಭಾವ ಸಂಬಂಧ ಆಗಿರ್ಬೋದು, ತಂದೆ ಮಗನ ಒಂದು ರೀತಿ ಗೆಳೆಯರ ಥರ ಇರ್ತಾ ಇದ್ರು. ಎಲ್ಲ ಒಂಥರ ಆ ರೀತಿದ ಒಂದು ಕೊಡುಗೆ ನಿಮ್ಮ ಕಡೆಯಿಂದ ಹೋಗಿತ್ತಾ ಆ ಸಿನಿಮಾಗೆ? ಇಲ್ಲ, ತುಂಬ ಅವರು ಹಾಡುಗಳ ಬಗ್ಗೆ ಹಾಡು ಬರೆದಾಗೆಲ್ಲ ಈಗ ಅವರು ಇಲ್ಲ ಭೌತಿಕವಾಗಿ ನನ್ನನ್ನು ಎಷ್ಟು ಇಷ್ಟಪಡ್ತಿದ್ರು ಅಂದರೆ, ಹಿಂದಿನ ತಲೆಮಾರಿನ ಅವ್ರೇನು ಕೆಲಸ ಮಾಡಿದ್ರಲ್ಲ, ಅವ್ರ ನಂತರ ನಾನು ನಿನ್ನ ನೋಡ್ತಾ ಇದ್ದೀನಿ ಕಣಯ್ಯ ಅಂತ ಅಂತಿದ್ರು ನನಗೆ, ಇಷ್ಟು ಚೆನ್ನಾಗಿ ಬರೀತೀಯ ಅಂತ. ಆ ಥರದೊಂದು ಹೆಮ್ಮೆ ಇದೆ ನನಗೆ. ಅವರ ಅಂಥ ಒಂದು ಶಬಾಷ್ಗಿರಿ ಕೊಟ್ಟರು ನನಗೆ, ನನ್ನೊಂದು ವೈಯಕ್ತಿಕವಾಗಿ ಹೆಮ್ಮೆ. ಹಾಗೆ ಅವ್ರ ಜೊತೆ ಆಮೇಲೆ ತುಂಬ ಹಾಡುಗಳಲ್ಲಿ ಅವರು ತುಂಬ ರೆಫರೆನ್ಸ್, ಅಂದರೆ ಅವ್ರದ್ದೇ ಸಿನಿಮಾದ ರೆಫರೆನ್ಸ್ಗಳು ಹೇಳೋರು. ನೋಡಿ, ನಾನು ಈ ಸಿನಿಮಾಲಿ ಹಿಂಗೆ ಮಾಡಿದ್ವಿ, ಈ ಸಿನಿಮಾಲಿ ಹಿಂಗೆ ಮಾಡಿದ್ವಿ ಅಂತ. ಅವ್ರು ಮಾಡಿದ ಅಷ್ಟು ಸಿನಿಮಾಗಳು, ಎಷ್ಟೊಂದು ಸಿನಿಮಾಗಳು, ಏನೆಲ್ಲ ಹಾಡುಗಳು, ಅವೆಲ್ಲ ದೊಡ್ಡ ದೊಡ್ಡ ಜರ್ನಿ ಅವ್ರದ್ದು. ಅವ್ರ ಜರ್ನಿಲಿ ನಾವು ಇದ್ವಿ ಅನ್ನೋದು ನಮಗೊಂದು ಖುಷಿ ಅಷ್ಟೇ. ಚೌಕ ಸಿನಿಮಾದ ಸಾಂಗನ್ನು ಕೇಳಿದ, ಸಾಹಿತ್ಯವನ್ನು ಕೇಳಿದಾಗ ಅವ್ರೇನು ಹೇಳಿದ್ರು ಅಂತ? ಹಾಡು ಕೇಳ್ಬಿಟ್ಟು ನಮ್ಗೆ ತಕ್ಷಣ ಫೋನ್ ಮಾಡಿದ್ರು. ಫೋನ್ ಮಾಡಿ, ಮರಿ, ನಾನು ಯಾವಾಗಲೂ ಹಂಗೆ ಕರೀರಿ, ಮರಿ ಭಾಳ ಚೆನ್ನಾಗಿದೆ ಮರಿ, ತುಂಬ ಚೆನ್ನಾಗಿ ಬರೆದಿದೆ ಮರಿ, ಹಿಂಗೆ ಮರಿ ಇದು ಹಿಂಗೆ ಹಿಂಗೆ ತುಂಬ ಹೊಗಳೋರು. ಅದೊಂದೇ ಹಾಡು ಅಂತಲ್ಲ, ಬೇರೆ ಬೇರೆ ಹಾಡುಗಳಿಗೂ ಅಷ್ಟೇ. ನಾನು ಅವ್ರು ಏನೋ ಫಸ್ಟ್ ಒಂದೊಂದ್ಸಲ ಕೆಲವು ಸನ್ನಿವೇಶ ಇದ್ದು ಅವ್ರು ಹೇಳೋರು ನನಗೆ, ಈ ಸೀನಲ್ಲಿ ಇದು ನೋಡು ಮರಿ ಹಿಂಗಿದೆಯಲ್ಲ, ಇದಕ್ಕೆ ಹಾಡು ಏನು ಬರೀತ್ಯಾ ಅಂತ ಕೇಳೋರು. ನನಗೂ ಗೊತ್ತಿಲ್ಲ ಅಂಕಲ್, ಬರೀತೀನಿ, ಶುರು ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದೇನು ಅಂತ. ನಾನು ಬರೆದ್ಬಿಟ್ಟು ನಿಮ್ಗೆ ಕಳಿಸ್ತೀನಿ ಬಿಡಿ ಅಂತಿದ್ದೆ. ಬರೆದವ್ರಿಗೆ ಕಳಿಸ್ತಿದ್ದೆ. ಅವ್ರು ಅದನ್ನು ಕೇಳ್ಬಿಟ್ಟು ಓದ್ಬಿಟ್ಟು, ಮರಿ ಅದೊಂದು ಪದ ನೋಡು ಮರಿ, ಇದೊಂದು ಪದ, ಅಂದರೆ ಆ ಥರದ ಇದು ಇವತ್ತಿಗೂ ಅವ್ರಿಗೆ ಇದಿತ್ತು. ಆಮೇಲೆ ಒಂಥರ ಚರ್ಚೆ ಇತ್ತು, ಚೆನ್ನಾಗಿತ್ತು ಅವ್ರ ಜೊತೆ ಒಡನಾಟ. ಸರ್, ಕನ್ನಡಕ್ಕೊಬ್ಬ ರಾಜ್ ಕಪೂರ್ ಅಂತಾನೆ ಹೇಳ್ಬೋದು ಅವರು. ಯಾಕಂದ್ರೆ ಸಿನಿಮಾಗೋಸ್ಕರ ಅಷ್ಟು ದುಡಿದಾಗ್ಲಿ ಕಳೆದದ್ದಾಗ್ಲಿ ಎಲ್ಲವೂ ಸಿನಿಮಾಗೋಸ್ಕರ ತ್ಯಾಗ ಮಾಡಿ ಹೋಗ್ಬಿಟ್ಟಿದ್ದಾರೆ. ನಿಜ 100% ನಿಜ. ನಾನು ಅದನ್ನ ಆಗ್ಲೇ ಹೇಳ್ತಿದ್ದೆ, ಸಿನಿಮಾದಲ್ಲಿ ಬದುಕೋದು ಬೇರೆ, ಸಿನಿಮಾನೇ ಬದುಕೋದು ಬೇರೆ. ಸೊ ಅವರು ಸಿನಿಮಾವನ್ನೇ ಬದುಕಿದವರು ಆರಂಭದಿಂದ ಇಲ್ಲಿ ತನಕ. ಏಳು ಬೀಳುಗಳು, ನಾನು ಎಲ್ಲ ಅಂದರೆ ಬಹುತೇಕ 30 ವರ್ಷ ನನಗೆ ಹತ್ತತ್ರ ಸಿನಿಮಾದ ನಂಟು. ಅವ್ರ ಜೊತೆ ನಂಟು ಹೆಚ್ಚು ಕಮ್ಮಿ 20 ವರ್ಷದ್ದೆ, 20 ಚಿಲ್ಲರೆ. ಏಳು ಬೀಳುಗಳನ್ನು ಎಷ್ಟು ಸೊಗಸಾಗಿ ಸ್ವೀಕರಿಸ್ತಿದ್ರು ಅಂತ, ಅದೆಲ್ಲ ಪಾಠ ನಮಗೆ. ತುಂಬ ಏಳು ಬೀಳುಗಳನ್ನ ಕಂಡವರು. ಬೇರೆ ಯಾರಾದ್ರೂ ಆದರೆ ಏನಾದರೂ
ತೊಂದರೆ ಆಗ್ಬಿಡುತ್ತಪ್ಪ ಅಂತ ಅನ್ಸುವ ಮಟ್ಟಿಗೆ ಏಳು ಬೀಳುಗಳನ್ನು ಕಂಡವರು. ಕೊನೆವರೆಗೂ ಅವ್ರು ಆ ಸಿನಿಮಾದಲ್ಲಿ ಇರಬೇಕು, ಸಿನಿಮಾ ಮಾಡಬೇಕು, ಸಿನಿಮಾ 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 ಅಂತಿತ್ತಲ್ಲ, ಇದು ನಿಜವಾದ ಒಬ್ಬ ಸಿನಿಮಾ ವ್ಯಕ್ತಿ ಅಂತ, ಸಿನಿಮಾ ಮನುಷ್ಯ ಅವನು ಅಂತ ಅಂದ್ರೆ ಅಂತಾರಲ್ಲ, ಸಿನಿಮಾ ಮನುಷ್ಯ ಅವನು ಅಂತ. ಸೊ ನಿಜವಾದ ಸಿನಿಮಾ ಮನುಷ್ಯ ಅವರು, ಯಾಕೆಂದ್ರೆ ಸಿನಿಮಾವನ್ನೇ ಉಸಿರಾಡಿದವರು. ಅದು ಈ ಥರದ ವ್ಯಕ್ತಿಗಳು ಅಪರೂಪ ಕನ್ನಡದಲ್ಲಿ, ಮೊದಲನೇದು. ಮತ್ತು ಮುಂದಿನ ತಲೆಮಾರಿನಲ್ಲಿ ಇರ್ತಾರಾ ಇಲ್ವಾ ಗೊತ್ತಿಲ್ಲ. ಕೊನೆದಾಗಿ ಮರಿ ಅಂತ ಪ್ರೀತಿಯಿಂದ ಕರಿತಾ ಇದ್ರು ಅಂತ ಹೇಳಿ, ಯಾವ್ದಾದ್ರು ಒಂದು ಘಟನೆ ದ್ವಾರಕೀಶ್ ಅವರ ವ್ಯಕ್ತಿತ್ವ ಮತ್ತೆ ಸಿನಿಮಾ ಮೇಲಿನ ಪ್ರೀತಿಯನ್ನ ತೋರಿಸಬಹುದು ಅಂತ ಹೇಳಿದ್ರೆ ಯಾವ ಘಟನೆ ಸರ್? ವ್ಯಕ್ತಿತ್ವ ಮತ್ತು ಸಿನಿಮಾ ಮೇಲಿನ ಪ್ರೀತಿ, ವ್ಯಕ್ತಿತ್ವ ಬಿಡಿ, ಅವರ ವ್ಯಕ್ತಿತ್ವ ಬಹಳ ದೊಡ್ಡದು. ನಮ್ಮ ಆಪ್ತ ಮಿತ್ರ ಹಾಡು ಬರೆಯುವಾಗಲೂ ಅಷ್ಟೇ, ನಾನು ಹಾಡು ಬರಿತಾ ಇದ್ದೀನಿ, ಕೂತು ಬರಿತಾ ಇದ್ದೀನಿ ಅಂತ ಗೊತ್ತಾದ ಕೂಡಲೇ ಬಂದರು, ಪಕ್ಕದಲ್ಲಿ ಕೂತರು. ಅದೇ ಆಲ್ಮೋಸ್ಟ್ ಮೊದಲ ಭೇಟಿ ನನಗೂ ಅವ್ರಿಗೂ. ಅಂದರೆ ಭೇಟಿ ಅಂದರೆ ಹತ್ತಿರದಿಂದ, ಮರಿ ಚೆನ್ನಾಗಿ ಬರೀಬೇಕು ಮರಿ, ಎಲ್ಲ ಆರ್ಟಿಸ್ಟ್ ಇರ್ತಾರೆ ಮರಿ ಇದರಲ್ಲಿ, ಯಾಕೆಂದರೆ ಎಲ್ಲ ಆರ್ಟಿಸ್ಟ್ ಇರ್ತಾರೆ ಅದರಲ್ಲಿ. ವಿಷ್ಣು ಸರ್ ಕೂಡ ಬರ್ತಾರೆ ಅದರಲ್ಲಿ. ಚೆನ್ನಾಗಿ ಬರೀಬೇಕು ಮರಿ, ಹ್ಞೂ ಅಂಕಲ್ ಅಂತೇಳಿ ಬರದೆ. ನಾನು ಆಗ ಯೋಚನೆ ಮಾಡಿದ್ದು, ಅವ್ರು ಬಂದು ನನ್ನ ಪಕ್ಕದಲ್ಲಿ ಕೂತು ಮಾತಾಡಿದ್ಮೇಲೆ ಸುಮ್ಮನೆ ಒಂದು ಗಾಳಿಪಟದ ಹಾಡು ಅಷ್ಟೇ ಇದ್ದಿದ್ದದು. ಅವರು ಎಲ್ಲ ಆರ್ಟಿಸ್ಟ್ ಇರ್ತಾರೆ ಮರಿ, ವಿಷ್ಣು ಸರ್ ಇರ್ತಾರೆ, ಹಿಂಗೆಲ್ಲ ಅಂತ ಅಂದಾಗ ಸ್ವಲ್ಪ ಅದು ಒಂದು ಜವಾಬ್ದಾರಿಯುತ ಹಾಡಾಗಬೇಕು, ಸುಮ್ಮನೆ ಪಟ್ಟದ ಮೇಲೆ ಹಾಡಲ್ಲ ಅಂತ. ಸೊ ಆಗ ನಾನೊಂದಷ್ಟು ಯೋಚನೆ ಮಾಡಿ, ಎಷ್ಟೇ ಮೇಲು ಹೋದವರು ಚಿಕ್ಕವನಾಗೆ ಇರು ಅನ್ನೋ ನೀತಿ ಪಾಠ ಹೇಳ್ತಿದ್ರು, ಈ ಥರ ಸಾಲುಗಳನ್ನು ಬರೆಯೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸರ್. ಇದಿಷ್ಟು ನಾಗೇಂದ್ರ ಪ್ರಸಾದ್ ಅವರು ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.